ನಾನು ಅಂತ ಬಂದ್ರೆ ನಾನು ದರ್ಶನ್ ಅವ್ರ ದೊಡ್ಡ ಅಭಿಮಾನಿ. ಈ ಬಾಸ್ ಹುಡುಗರು ನಾವ ನಮ್ಮನ್ನ ಎದುರಾಗೋಬೇಕಂದ್ರ ಗುಂಡಿಗೆಯಲ್ಲಿ ದಮ್ ಇರಬೇಕು. ನನ್ನ ಗೆಟಪ್ ಮಾಡೋದಕ್ಕೆ 15 ಜನ 10 ದಿನ ನಮ್ಮ ಮನೆಗೆ ಬಂದಿದ್ದಾರೆ. ಎಸ್ ಸರಿ ಸರ್, 10 ಡೇಸ್. ಸಿನಿಮಾಲ್ ಆಕ್ಟ್ ಮಾಡೋದು 6 ಡೇಸ್. ಬರೀ ನನ್ನ ವಿಗ್ನ ಜುಟ್ಟು ಸರಿ ಮಾಡಕ್ಕೆ ಇವನು ಇದು ಹಿಂಗ್ ಬರ್ಬಾರ್ದು. ಛತ್, ವಿಗ್ ಚೇಂಜ್. ನೆಕ್ಸ್ಟ್ ಅದೇ ವಿಗ್ ಬರ್ತಾ ಇದೆ ನನಗೆ. 6 ದಿವಸ ಅದೇ ವಿಗ್ಗೆ ಬಂದಿರೋದು. ನನಗೆ ಶಿಸ್ತು ಮುಖ್ಯ. ರಾಷ್ಟ್ರಪತಿಗಳು ನನಗೆ ಪರಮವೀರ ಚಕ್ರ ಕೊಡುವಾಗ ಅವ್ರದೊಂದು ಗುಂಡಿ ಬಿಚ್ಚೋಗಿತ್ತು. ನಾನು ಸರ್ ಗುಂಡಿ ಬಿಚ್ಚೋಗಿದೆ ಅಂತ ಹೇಳಿದೆ. ಪಾಪ ಅವರು ಗುಂಡಿ ಹಾಕೊಂಡು ನಂತರ ನನಗೆ ಪ್ರಶಸ್ತಿ ಕೊಟ್ಟರು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡವ. ಹಾಯ್ ಫ್ರೆಂಡ್ಸ್, ಏನಿಲ್ಲ. ಲೈ ಇನ್ಸ್ಟಾ ಏನ್ ಬಾತ್ರೂಮ ಎಲ್ಲ ಅನ್ಕ ಬತ್ತಿದ್ಯಾ? ಅದಕ್ಕೆ ಪರ್ಮಿಷನ್ ಹೋಗಿ ಬಾತ್ರೂಮ್ ಅಲ್ಲಿ ಎಲ್ಲೋ अभी तो रुको, क्लाइमैक्स अभी बाकी है. ಬಲ್ಲಿಗೆ ಮಂಟಪನ ಮೇಲೆ ಕಟ್ಸ್ವೆ. ಫಸ್ಟ್ ಮನ್ಸ್ ಮುಚ್ಚ ಅಂತ ಒಂದ್ ಸೀರೆ ಹಾಕೋ. ತಪ್ಪು 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 ತಪ್ಪು. ಹೌದು ಬಿಡು, ತಪ್ಪು ತಪ್ಪೆ. ನಿಮ್ಮ ಅಪ್ಪ ಅಮ್ಮಂದು. ಅವನ ನಿನ್ ಕೈಯಲ್ಲಿ ಐತಲ್ಲ ಅದೇ ಕಾಪಾಡುತ್ತೆ ಬಿಡು. ಅದಕ್ಕೇನೆ ಐಟಮ್ ನ ತಗೊಂಡು ಆ ಜಾಗ ಕರ್ಸಿರೋದವನು. ಸರ್ ನಿಮ್ ಹತ್ರ ಒಂದ್ ಕ್ವಶನ್ ಕೇಳ್ಬೇಕು. ಕೇಳಿ ಸರ್ ನಿಮ್ ಏಜ್ ಎಷ್ಟು? 21 ವರ್ಷ. ಒಂದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? 5,000. ಮತ್ತೆ ಒಂದ್ ತಿಂಗಳಿಗೆ 2.5 ಲಕ್ಷ. ಸೂಪರ್ ಸರ್. ನೀವು ಈ ಏಜ್ ಅಲ್ಲಿ ಇಷ್ಟೊಂದು ಸರಿ ನೀವೇನ್ ಕೆಲಸ ಮಾಡೋದು? ಸಿಕ್ದವ್ರಿಗೆಲ್ಲ ಸುಳ್ಳು ಹೇಳ್ತೀವಿ. ನಾನ್ ಹೊಡೆದ್ರೆ ನೀನ್ ಉಳಿತೀಯಾ? ಸುಮ್ ನಿಂತ್ಕ. ಹೇಳು ಶಿಲ್ಪ. ಸಾರಿ ಆಯ್ತಾ? ಸ್ವಾರಿನಾ? ಯಾಕೆ? ನಾನ್ ಮಾಡಿದ್ದು ತಪ್ಪು ಅನ್ಸ್ತಿದೆ. ನೀನ್ ಮಾಡ್ದ? ನಾನ್ ತಾನೇ ಮಾಡಿದ್ದು. ಯಾಕಿಂಗ್ ಮಾಡ್ದೆ? ಐ ನಾನ್ ನಿನಗೆ ಮಾಡ್ದೆ? ಶಿಲ್ಪಾಗ್ ಮಾಡಿದ್ದು. ಯಾಕಿಂಗ್ ಮಾಡ್ದೆ? ನಾನ್ ನಿನಗ್ ಮಾಡಿಲ್ಲ. ಕುತ್ತಿಗೆಗೆ ತಾಳಿ ಕಟ್ಟಿ ಮದ್ವೆ ಆಗ್ತ್ಯಾ? ನಂದಿನಿ ಸುಮ್ನೆ ಇರ್ತೀಯಾ? ಕಳ್ಳಿ ಅಲ್ಲ ನಂದಿನಿ ಅಲ್ಲಿ ಕುಡ್ಸ್ಬಿಡ್ತೀನಿ. ನೆನೆ ಬಿಟ್ಟು ಬದುಕಕ್ ಆಗಲ್ಲ ಅಶು. ಬದುಕಕ್ ಆಗಲ್ವಾ? ಆಗಲ್ಲ. ಹಂಗ ಕಳ್ಳಿ ಅಲ್ಲಿ ಕುಡ್ಸ್ ಸತ್ತೋಗ್ಬಿಡು. ಹೋಮ್ ಪಿಕ್ಚರ್ ನೋಡಿದ್ಯಾ? ಡೈರೆಕ್ಟರ್ ನಾನೇ. ಗೊತ್ತು, ಆ ಫಿಲ್ಮ್ ಹೀರೋ ನಾನು. ನಾವೇ ಪ್ರೊಡ್ಯೂಸ್ ಮಾಡಿದ್ದು. ಈಗಷ್ಟೇ ನೆಲ ಒರೆಸಿದೀನಿ. ಯಾರಾದ್ರೂ ನೆಲದ ಮೇಲೆ ಕಾಲಿಟ್ರೋ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ, ಹೇಳಿದೀನಿ. ಹೋಗೋ ಪಾಪ ಬಿಜ್ಜಳೆ ಎಬ್ಸ. ನೆಲ ಇನ್ನೂ ಒಣಗಿಲ್ಲ. ಬಿಚ್ಚರೆ ಬೀಳ್. ಬಾಯಿದೆ ಅಂತ ಯಾವತ್ತು ಮಾತಾಡಬಾರ್ದು ಸರ್. ಬಾಯಿದೆ ಅನ್ಬಿಟ್ಟು ಕೊಟ್ಟ ಮಾತನ್ನು ಮರೆಯಬಾರದು. ಕಾಲಿದೆ ಅಂತ ಓಡ್ತಾ ಇರಬಾರ್ದು. ಕಾಲಿದೆ ಅಂತ ದುಡ್ಡಿಸ್ಕೊಂಡು ಓಡೋಗ್ಬಾರ್ದು. ಮತ್ತೊಂದೇನ್ ಹೇಳಿದ್ರಿ ತಾವು? ಕೈ ಇದೆ ಅಂತ ಅನ್ಬಿಟ್ಟು ಎಲ್ಲರಿಗೂ ಕೊಡ್ತಾ ಇರಬಾರ್ದು ಸರ್. ಕೈ ಇದೆ ಅಂತ ಈಸ್ಕೊಂಡು ಇಲ್ಲ ಅಂತ ಹೇಳ್ಬಾರ್ದು. ಕೈಯಲ್ಲಿ ಈಸ್ಕೊಳ್ತೀವಿ, ಇಲ್ಲ ಅಂತ ಹೇಳ್ಬಾರ್ದು. ಬಾಷಾ ಫಿಲಂ ಅಲ್ಲಿ ರಜನಿ ಸರ್ಗೆ ಬಾಷಾ ಬಾಯ್ ಅಂತ ಕರಿತಿದ್ರು. KGF ಅಲ್ಲಿ ಯಶ್ ಅವ್ರಿಗೆ ರಾಕಿ ಬಾಯ್ ಅಂತ ಕರಿತಿದ್ರಲ್ವಾ? ಅದೇ ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಅವ್ರಿಗೆ ಯಾವ ಬಾಯ್ ಅಂತ ಕರಿಬಹುದು? ಬಾಷಾ ಫಿಲಂ ನೋಡಿ ಹೆಂಗ್ ಕೊಡ್ತಾರ ಮಂಜ. ನಾವು ಜನ ನಾಯಿ ತಗೊಂತೀವಿ, ಟೈಗರ್ ಅಂತ ಹೆಸರಿಡ್ತೀವಿ. ಹೋಟೆಲ್ ತೆಗಿತೀವಿ, ಮನೆ ಊಟ ಅಂತ ಬೋರ್ಡ್ ಹಾಕಿರ್ತೀವಿ. ಅಂಡ್ ನೀವೆಲ್ಲ ಗಡಿಯಾರ ನೋಡಿದಿರಲ್ಲ? ಗಡಿಯಾರದಲ್ಲಿ ಫಸ್ಟ್ ಮೂವ್ ಆಗೋ ಮುಳ್ಳು ಯಾವ್ದು ಬ್ರೋ? ಗಡಿಯಾರದಲ್ಲಿ ಫಸ್ಟ್ ಮೂವ್ ಆಗೋ ಮುಳ್ಳ ನಾವು ಸೆಕೆಂಡ್ ಮುಳ್ಳು ಅಂತ ಕರಿತೀವಿ. ಫುಲ್ಲು ಬುದ್ಧಿ.
ನೋಡ್ತೀರಾ? ಇಲ್ಲ ಬ್ರೋ ನೋಡಲ್ಲ. ಯಾಕೆ ನೋಡಲ್ಲ ಏನೈತೆ ಅಂತ ನೋಡ್ಬೇಕು. ಬ್ರೋ? ಎಂಟರ್ಟೈನ್ಮೆಂಟ್ ಎಲ್ಲ ಇದೆ. ಏನ್ ಎಂಟರ್ಟೈನ್ಮೆಂಟ್? ನೀವೇನಕ್ ಬಂದಿರೋದಿಲ್ಕ? ಅಂದ್ರೆ ನೀವೇನಕ್ ಬಂದಿರೋದು? ಕೇಳ್ಬಾರ್ದಾ? ಕೇಳ್ಬಾರ್ದು ಅದೆಲ್ಲ. ಕನ್ನಡ ಬಿಗ್ ಬಾಸ್ ಏನಕ್ ನೋಡ್ಬೇಕು? ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಬರುತ್ತಲ್ಲ ಅಂತ. ಏನ ದುಡ್ಡು ಕೊಡ್ತಾವ್ರ? ನೋಡಿದ್ರೆ ಕೊಡ್ತಾವ್ರಾ? ಕೊಡೋಂಗಿದ್ರೆ ನೀವ್ ಕೊಡ್ರಿ, ನಾನ್ ನೋಡ್ತೀನಿ ಡೈಲಿ ಟಿವಿಯಲ್ಲಿ. ಓಕೆ ಸರಿ, ನಾ ಕೆಲ್ಸ ಏನು ಮಾಡಲ್ಲ, ಅಲ್ಲಿ ನೋಡ್ಕೊಂಡು ಇಡ್ತೀನಿ, ನೀವು ಕಾಸು ಕೊಡ್ರಿ ಡೈಲಿ ನನ್ಕ. ಕೊಡ್ತೀರಾ? ನೋಡ್ತೀನಿ. ಮತ್ತೆ ಏನಕ್ ಬರ್ತೀರಾ? ಬ್ರೋ ಮೈಕು ಇಲ್ಲ, ಏನಕ್ ಬರ್ತೀರಾ ನೀವು? ಏನಿಲ್ಲ ಬ್ರೋ, ಮೈಕೆ ಹೊಡೆದಾಕ್ತೀನಿ ಇವಾಗ. ಸುಮ್ನೆ ಬ್ರೋ, ಈಗ ಬಿಗ್ ಬಾಸ್ ಕೇಳೋಣ ಅಂತ. ಬರ್ಬಾರ್ದಂಗೆಲ್ಲ, ಸರಿನಾ? ಅವ್ರವ್ರ ನೋಡ್ಕೊಂತಾರೆ, ಅವ್ರ ಹೆಂಗನ ತಿಳ್ಕೊಂಡು ಯಾಮಾರುತ್ತೆ. ಈಕಿ ಕೊಡು ಎಗರಾಯಿಸಿದಾಗ ತತ್ತಿನ ಇರೋದಿಲ್ರಿ, ಬರೇ ಕೋಬಿಜ ಹಾಕಿ ಮಾಡಿರ್ತಾಳ್ರಿ. ಎಕ್ಸ್ಟ್ರಾ ಮ್ಯಾಗ ಉಳ್ಳಾಗಡ್ಡಿ ಹಾಕಂದ್ರ ಹಾಕಂಗಿಲ್ರಿ. ಮತ್ 40 ರೂಪಾಯಿ ತಗೋತಾಳ್ರಿ ಒಂದ್ ಪ್ಲೇಟ್ ಎಗರಾಯಿಸಕ್. ನಮ್ ಊರಾಗಿರುದ ಈಕಿದ ಒಬ್ಬಕ್ಕಿಂದ ಎಗರಾಯಿಸ್ ಅಂಗಡ್ರಿ. ಸರೋಳ ಮುಕಳಿ ಮುಚ್ಕೊಂಡ್ ಈಕಿ ಅಂಗಡಿಗೆ ತಿನ್ನಾಕ ಹೋಗ್ಬೇಕ್ರಿ ನಾವ್. ನಶೀಬ ಗಾಂಡು ಇದ್ರ ಪಾಂಡವರ ಏನ್ ಮಾಡ್ತಾನ ಹೇಳ್ರಿ? ಸೆಕ್ಷನ್ 7 ಪ್ರಕಾರ ಎಗರಾಯಿಸ್ದಾಗ ಏನ್ರಿ ಎಕ್ಸ್ಟ್ರಾ ಉಳ್ಳಾಗಡ್ಡಿ ಕೊಡ್ಲಿಲ್ಲ ಅಂದ್ರ ನಾವ್ ಈಗ ಅಂಗಡಿ ಬಂದ್ ಮಾಡಿಸ್ಬೋದ್ರಿ. ಇದನ್ನ ರೀಲ್ಸ್ದಾಗ ನೋಡಿನ್ರಿ. ಇವತ್ತು ಕೇಸ್ ನಾನ ಗೆಲ್ತಾನ. ಅಬ್ಜೆಕ್ಷನ್ ಯುವರ್ ಆನರ್. ಪಾಕೆಟ್ ಹಾಲು ಇರುತ್ತೆ ಬೆಳ್ಳಗೆ, ಅದನ್ನ ಕುಡ್ದಾರೆಲ್ಲ ಹಾಕ್ತಾರ ಬೆಳ್ಳಗೆ. ಪಜ್ಜ ಬಾಳ್ ಕೆಟ್ಟ ಡಗಳು ಹೋಗ್ಯಾಕತ್ತಾನ್ರಿ. ಮಣ್ಣಿನ ಪಾಕೆಟ್ ಸೆರೆ ತರಾಕ್ ಹೋದಾಗ ಇಕ್ಕಿ ಅಂಗಡಿಯಾಗ ಕೂತಿದ್ರಿ ಇವ. ಒಂದ್ ಕೈಯಾಗ ಕಬಾಬ, ಇನ್ನೊಂದ್ ಕೈಯಾಗ ಎಗ್ರೈಸ, ಮತ್ ಎಕ್ಸ್ಟ್ರಾ ಉಳ್ಳಾಗಡ್ಡಿನೂ ಹಾಕಸ್ಕೊಂಡಿದ್ರಿ. ಇದ್ರ ಮೇಲೆ ಗೊತ್ತಾಕತ್ರಿ ಇವಿಕೆ ಅಂಗಡಿ ಕಾಯಂ ಕಸ್ಟಮರ್ ಅತ್ತ. ಉದ್ರಿ ಹೆಚ್ಚಾಗಿ ಅಲ್ಲಿ ರೊಕ್ಕ ಕೊಡದಾಕತ್ತೇಳಿ ನನ್ನ ಕಕ್ಷಿದಾರರ ಮೇಲೆ ತಪ್ಪು ಆಪಾದನೆಯನ್ನು ಹೊರಿಸುತ್ತಿದ್ದಾರೆ ಯುವರ್ ಆನರ್. ಇದನ್ನೆಲ್ಲ ಪರಿಗಣಿಸಿ ನನ್ನ ಕಕ್ಷಿದಾರರು ನಿರಪರಾಧಿ ಎಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಯುವರ್ ಆನರ್. ನೋಡು ಒಂದು ಸರದು ನಿಂತು ಪಡ್ಡದ ಬಿಟ್ಟಂದ್ರ ಮುಗನಾಗಿನ ಗೊಣ್ಣಿನ ಜಿಗಿತೈತಿ, ಗೊಣ್ಣಿ ಭಾಷೆ. ವಾಷಿಂಗ್ ಪೌಡರ್ ನಿರ್ಮಾ ನಿಮ್ಮಪ್ಪ ಮಾಡಿದ ಕರ್ಮ. ಲುಕ್ ಬಟ್ ಡೋಂಟ್ ಟಚ್. ಬಂದಾನೋ ಬಂದ ಬಾಡ್ಯಾನ ಮಗ ಜಿಕ್ಕ. ನೀನ ಬಾಡ್ಯಾನ ಮಗ. ಮಾಮ ಮಾತಾಡ್ಬೇಡ, ಮಾವಿನ ಟಂಗೆ ಜೋತಾಡ್ಬೇಡ. ಮಾವಿನ ಟಂಗಿ ಮುರಿತ್ತು, ನಿನ್ನ ಜಡಿ ಹರಿತ್ತು. ಸುಂಬಳ ಬಸ ಬಂದಾನೋ, ಏನೇನ್ ತಂದಾನೋ, ಹಂಡೆ ತಂತ ಕುಂಡಿ ಬಿಟ್ಕೊಂಡು ಹಂಗ ಬಂದಾನು. ಅಗಲಾಂತಗೆ ಅಂದ್ರ ಬಗಲಾಂತಗೆ ಹತ್ತಿರಲ್ದು ಯಾವ್ದು ಮುಂದೆ ಹೊರದ್ರಿ. ಬಾಕ್ಸ್ ಆಫೀಸ್ ನ ಹೊಡಿತೀವಿ ಸುಬೇ. ದರ್ಶನ್ ಎಲ್ಲಿ ಇವನಲ್ಲಿ ಅವನ 6 ಅಡಿ 3 ಅಡಿ. ತಂದೆನೆ, ಮಗನೇ. ಬೆಂಗಳೂರಿಗೆ 1000 ಜನ ಬರ್ತಾರೆ ಹೋಗ್ತಾರೆ, ಇಲ್ಲಿರೋದವ್ರೊಬ್ರೆ ಅಪ್ಪು ಲೋಕಲ್. ಎಗಿರ್ಕೊಳ್ಳಲಿ. 20 ವರ್ಷ ಸೈಕಲ್ ಹೊಡೆದು ಈ ಪಟ್ಟಕ್ಕೆ ಬಂದಿದ್ಯಾ, ಸುಮ್ನೆ ಉಳಿಸ್ಕೋ. ವಿಜಯಲಕ್ಷ್ಮೀ ನನ್ನ ಗೆಲುವು ನೀನೇ, ಈ ಜೀವದಾಣೆ ಚಿನ್ನ ಬೇರೆ ಕಾಣೆ. ಈ ನಿನ್ನ ದಾಸನಿಗೆಂದೇ ನೀ ಬಾಳಿದೆ, ನನ್ನೆಲ್ಲ ಜೀವನ ನಿಂದೆ. ಬೇರೇನಿದೆ ನನ್ನ ನೋವ ನೀಗಿಸಿದೆ, ನನ್ನ ಉಸಿರು ನೀನಾದೆ. ಜೊತೆಗಿರು ಜಗವನೆ ಗೆಲುವೆ, ನೀನೆ ನನಗೆಲ್ಲ. ಮನದ ಚಿಂತೆ ನೀ ಕಳೆದೆ, ದೈವ ಕೊಟ್ಟ ವರವಾದೆ. ನಿನ್ನ ನಗುವೆ ಸಾಕು ನನಗೆ, ಬೇರೆ ಬೇಕಿಲ್ಲ. ಅಭಿಮಾನಿ ಬಳಗದ ತೇರಲ್ಲಿ ನಿನ್ನ ಕೂರಿಸಿ, ಕರುನಾಡ ಸುತ್ತಿಸುವ ಆಸೆ ನಿನ್ನ ಪ್ರೀತಿಸಿ. ಕನ್ನಡದ ಕಣ್ಮಣಿ ನನ್ನ ಜೀವನಿ, ನನ್ನೆಲ್ಲ ಜನ್ಮಕ್ಕೂ ಜೊತೆಯಾಗು ನೀ.